ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರೋ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುಗೆ ಜಾಮೀನು ಸಿಕ್ಕಿಲ್ಲ. ಕಾಯಿಲೆಯ ಕುಂಟುನೆಪಕ್ಕೆ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಕ್ಯಾರೆ ಅಂದಿಲ್ಲ. ಹೀಗಾಗಿ ಮಂಗಳವಾರದವರೆಗೂ ಕಟ್ಟಾ ಕಾಯಲೇಬೇಕು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಜೈಲಿಗೆ ಹೋಗಿದ್ದಾರೆ. ಕೆಎಎಡಿಬಿ ಭೂ ಹಗರಣದಲ್ಲಿ ಲೋಕಾಯುಕ್ತರು ಸಲ್ಲಿಸಿದ ಚಾರ್ಜ್ ಶೀಟ್ ಆಧಾರದ ಮೇಲೆ ಕಟ್ಟಾ ಅಂಡ್ ಸನ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವರ ವಾಸ ಈಗ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್. ಊಟ ಮನೆಯಿಂದನೇ ಬರ್ತಾ ಇದೆ. ಜೈಲಿನ ರೂಮಿನಲ್ಲಿ ಅವರಿಗಾಗಿ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಆದರೆ ಎಷ್ಟೇ ಆಗಲಿ ಕಟ್ಟಾ ಮಾಜಿ ಮಿನಿಸ್ಟರ್, ಇನ್ನು ಮಗ ಬಿಬಿಎಂಪಿಯಲ್ಲಿ ಹಾಲಿ ಕಾರ್ಪೊರೇಟರ್, ಸಾಮಾನ್ಯ ಖೈದಿಗಳಲ್ಲ. ಹೀಗಾಗಿ ಅವರಿಗೆ ಕಾಯಿಲೆಗಳು ಶುರುವಾಗಿವೆ. ಜೈಲಲ್ಲಿರೋ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುಗೆ ಎದೆ ನೋವಂತೆ, ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದಾರಂತೆ. ಹೀಗಾಗಿಯೇ ಅವರ ಕೊಠಡಿಯಲ್ಲಿದ್ದ ಟಿವಿಯನ್ನ ತೆಗೆದುಹಾಕಲಾಗಿದೆ. ಅವರು ದಿನಪತ್ರಿಕೆ ಓದೋದನ್ನು ನಿಲ್ಲಿಸಿದ್ದಾರೆ. ಇದಿಷ್ಟು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಜಾಮೀನಿಗಾಗಿ ಸಲ್ಲಿಸಿರುವ ಅರ್ಜಿಯಲ್ಲಿರುವ ಸಾರಾಂಶ. ಜೈಲಲ್ಲೇ ಡಾಕ್ಟರ್ಗಳಿದ್ದಾರೆ, ಅಲ್ಲಿಯೇ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ಈಗ ಅವರಿಗೆ ಅಂತ ದೊಡ್ಡ ಕಾಯಿಲೆಗಳೇನೂ ಇಲ್ಲ, ಇರೋದು ಡಯಾಬಿಟಿಸ್ ಮಾತ್ರ. ಅದಕ್ಕೆ ಜೈಲಲ್ಲೇ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಜೈಲಿನ ಅಧಿಕಾರಿಗಳು ಹೈಕೋರ್ಟ್ಗೆ ಮಾಹಿತಿ ನೀಡಿದ್ದಾರೆ. ಹೀಗಾಗಿ ಅವರ ಜಾಮೀನು ಅರ್ಜಿ ವಿಚಾರಣೆ ಮಂಗಳವಾರಕ್ಕೆ ಮುಂದೂಡಲಾಗಿದೆ. ಕಟ್ಟಾ ಅವರ ಸುದ್ದಿಯನ್ನ ಕವರ್ ಮಾಡೋಕೆ ಹೋಗಿದ್ದ ಮಾಧ್ಯಮಗಳಿಗೂ ಅವರ ಬೆಂಬಲಿಗರು ಧಮಕಿ ಹಾಕಿದ್ದಾರೆ. ಕಟ್ಟಾ ಜೈಲಲ್ಲಿದ್ರೂ ಬದಲಾಗಿಲ್ಲ ಅನಿಸುತ್ತಿದೆ. ಯಾಕಂದ್ರೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಜೈಲು ಸೇರಿದ್ರೆ ಇಂಥದ್ದೊಂದು ಕಾಯಿಲೆಗಳ ನೆಪ ಹೇಳಬಹುದು ಅನ್ನೋದನ್ನ ಸುವರ್ಣ ನ್ಯೂಸ್ ಮೊದಲೇ ಊಹಿಸಿತ್ತು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.